ಕರ್ನಾಟಕದ ಸಮಸ್ತ ಕನ್ನಡಿಗರಿಗೂ ಮುಖ್ಯವಾಗಿ ಅಭಿನವ ಭಾರ್ಗವ ಶಾಂತಿ ಶಾಂತಿ ಎಂದು ಶಾಂತಿಯಿಂದಲೇ ಬಾಳಿದ ನಮ್ಮೆಲ್ಲರ ನೆಚ್ಚಿನ ಅಣ್ಣ, ಕರ್ನಾಟಕದ ಸುಪುತ್ರ, ಕರ್ನಾಟಕ ಕಂಡ ಧೀಮಂತ ನಾಯಕ, ಸಮಾಧಾನ ಪ್ರಿಯ ಸಾಹಸಿಮ ವಿಷ್ಣುವರ್ಧನ್ ಅವರ ಸಮಸ್ತ ಅಭಿಮಾನಿಗಳಿಗೂ ತುಂಬ ಹೃದಯದ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು 9ನೇ ತಾರೀಕು ಆಗಸ್ಟ್ 2025 ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ಸಹೋದರಾದ ನಟರಾಜ್ರವರು ಮತ್ತು ಮಹಿಳಾ ಹೋರಾಟಗಾರ್ತಿಯಾದ ಆತ್ಮೀಯ ಸಹೋದರಿ ಉಮಾದೇವಿ ಮತ್ತು ಇನ್ನೂ ಸಮಸ್ತರು ಮತ್ತು ಸಮಾಜದ ಅಧಿಕವಾದ ಕಾಳಜಿ ಉಳ್ಳ ಅಣ್ಣ ಪಾಲನೇತ್ರ ಅವರು ಮತ್ತು ಇನ್ನೂ ಅನೇಕ ಕನ್ನಡ ಅಭಿಮಾನಿಗಳು, ವಿಷ್ಣುವರ್ಧನ್ ಅಭಿಮಾನಿಗಳು ಸೇರಿ ಇಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಚಿಕ್ಕ ಸಭೆಯನ್ನು ಮಾಡಿದ್ದೀವಿ. ಆ ಸಭೆಯ ಮೂಲ ಕಾರಣ ಏನಂದರೆ, ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಬೆಲೆ ಇಲ್ಲ ಅನ್ನೋದನ್ನು ಇವತ್ತು ತೀರ್ಮಾನ ಮಾಡಿದ್ದೀವಿ. ಯಾಕಂದರೆ 203 ಚಿತ್ರಗಳಲ್ಲಿ ಕಥಾನಾಯಕನಾಗಿ ಅಭಿನಯಿಸಿ ತನಗೆಂದೇ ಒಂದು ಚಾಪು ಮೂಡಿಸಿ ಮರ್ಯಾದಸ್ಥನಾಗಿ ಬಾಳಿದ ವ್ಯಕ್ತಿ. ತಾನು ಬಾಳಿದವರಿಗೆ ಇನ್ನೊಬ್ಬರು ತೊಂದರೆ ಕೊಟ್ಟಿದ್ದಂಗೆ ಚರಿತ್ರೆಯೇ ಇಲ್ಲ. ಆ ಥರ ಧೀಮಂತ ನಾಯಕ ನಮ್ಮೆಲ್ಲ ನೆಚ್ಚಿನ ಅಣ್ಣ ವಿಷ್ಣುವರ್ಧನ್ ಅವರಿಗೆ ನಿನ್ನೆ ಬಹಳ ಅವಮಾನ ಆಗಿದೆ. 8ನೇ ತಾರೀಕು ಆಗಸ್ಟ್ 8, 2025 ವರಮಹಾಲಕ್ಷ್ಮಿ ಹಬ್ಬದ ದಿನ ಅಮೃತಗಳಿಗೆ ಅಂತಾರೆ. ಹಿಂದೂಗಳಿಗೆ ಗೊತ್ತಿರುತ್ತೆ, ಭಕ್ತಿ ಯಾರ್ಯಾರಿಗೆ ಸ್ವಲ್ಪ ಅನುಭವ ಇದ್ದವ್ರಿಗೆ ಗೊತ್ತಿರುತ್ತೆ. ಬೆಳಿಗ್ಗೆ 3:30ರಿಂದ 5:30 ಬಂದು ಭಾಳ ಪವಿತ್ರವಾದ ಟೈಮು, ಅದು ಬ್ರಹ್ಮ ಮುಹೂರ್ತ ಅಂತಾರೆ. ಆ ಸಮಯದಲ್ಲಿ ಏನು ಮಾಡಿದ್ರು ಒಳ್ಳೆಯದಾಗುತ್ತೆ ಅಂತಾರೆ. ಆ ಮುಖ್ಯವಾದ ಸಮಯದಲ್ಲಿ ಕರ್ನಾಟಕದ ಪುತ್ರನಿಗೆ ಕನ್ನಡ ಮಣ್ಣಲ್ಲಿ ಬೆಂಗಳೂರಲ್ಲಿ ಅವರ ಸಮಾಧಿನ ಹೊಡೆದಿರೋ ನಾಚಿಕೆಗೇಡಿನ ವಿಷಯ ಇದು, ನಾಚಿಕೆಗೇಡಿನ ವಿಷಯ. ನನ್ನ ಹೆಸರು ಕೆ. ಸುಬ್ರಹ್ಮಣ್ಯಂ ನಾಯ್ಡು ಅಂತ. ನನ್ನ ಎಲ್ಲರೂ MJR ಮಣಿ ಅಂತಾರೆ. 1980ರಲ್ಲಿ ವಿಷ್ಣು ಅಣ್ಣನಿಗೆ ಮೊದಲ ಅಭಿಮಾನ ಸಂಘ ಕಟ್ಟಿ 45 ವರ್ಷಗಳಿಂದ ನನ್ನ ಸ್ವಂತ ಹಣದಲ್ಲಿ ಅವರ ಹೆಸರಲ್ಲಿ ಸಮಾಜ ಕಾರ್ಯ ಮಾಡ್ತಾ ಕನ್ನಡ ಸೇವೆ ಮಾಡ್ತಾ ಬಂದಿದ್ದೀನಿ. ಇವತ್ತವರಿಗೆ ಯಾರ ಹತ್ರನೂ 1 ರೂಪಾಯಿ ತೊಗೊಂಡಿಲ್ಲ. ಮತ್ತೆ ಹೇಳ್ತೀನಿ, ಇವತ್ತು ಮುಖ್ಯವಾಗಿ ಹೇಳೋ ಕಾರಣ ಇದೆ. 45 ವರ್ಷಗಳಲ್ಲಿ ವಿಷ್ಣು ಅಣ್ಣನ ಹೆಸರು ಹೇಳಿ 1 ರೂಪಾಯಿ ನಾನು ಯಾರ ಹತ್ರ ತೊಗೊಂಡು ತೋರಿಸಿದ್ರೆ ಅವ್ರಿಗೆ 100 ರೂಪಾಯಿ ಕೊಡ್ತೀನಿ. ಅಷ್ಟು ಪವಿತ್ರವಾಗಿ ಅವ್ರ ಹತ್ರ ಬಾಳಿ ಅವ್ರಿಗೆ ಅಭಿಮಾನಿ ಸಂಘಗಳನ್ನ ಕಟ್ಟಿ ನನ್ನ ಅವತ್ತು ಕೊಲೆ ಮಾಡೋಕ್ಕೆಲ್ಲ ಬಂದಿದ್ದರು. ಅದನ್ನೆಲ್ಲ ಮೆಟ್ಟಿ ನಿಂತು ನಮ್ಮ ಕನ್ನಡಕ್ಕೆ ನಾವು ಮಾಡಬೇಕನ್ನೋ ಹುಚ್ಚಿನಿಂದ ಮಾಡಿದ್ವಿ. ಆದರೆ ಇವತ್ತು ಎಲ್ಲವನ್ನು ಮಣ್ಣು ಪಾಲು ಮಾಡಿದೆ ಈ ಕರ್ನಾಟಕದ ಈಗಿನ ಸರ್ಕಾರ. ಯಾಕೆ ಹೇಳ್ತೀನಿ ಅಂದರೆ, ಹೈಕೋರ್ಟಲ್ಲಿ ಹೆಂಗೆ ಆರ್ಡರ್ ಕೊಡ್ತಾರೆ, ಒಬ್ಬೊಬ್ಬರು ಯೋಚನೆ ಮಾಡಿ. ಒಂದು ಜಾಗದಲ್ಲಿ ಪೂಜೆ ಮಾಡಿ ದೇವಿನ ಪ್ರತಿಷ್ಠಾಪನೆ ಮಾಡ್ತೀವಿ, ಆ ದೇವಿನ ಕಿತ್ಬಿಡ್ತೀವಾ? ವಿಷ್ಣುವರ್ಧನ ಯಾರು? ಕನ್ನಡಿಗ ಅಲ್ವಾ? ಅವರ ಬಾಡಿನ ದಫನ್ ಮಾಡಿದ್ರು. ಯಾರು ಮಾಡಿದ್ದು? ಅವರ ದತ್ತುಪುತ್ರ, ಅವರಿಗೆ ಅಡಿಗೆ ಮಾಡ್ತಿದ್ದ ನನ್ನ ನೆಚ್ಚಿನ ತಮ್ಮ ಶ್ರೀಧರ ದಫನ್ ಮಾಡಿದ್ರು. ಅಲ್ಲಿ ಅದ್ರ ಬೂದಿ ಇದೆ, ಆ ಬೂದಿ ಮೇಲೆ ಸಮಾಧಿ ಕಟ್ಟಿದ್ರು. ಅದನ್ನು ಹೊಡೆದ್ರಲ್ಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ನಿಮಗೆ ಕರುಣೆ ಇಲ್ವಾ? ನಾವೇನು ಕೇಳಿದ್ವಿ? ಎಕರೆಗಳು, ಸಾವಿರಾರು ಎಕರೆಗಳು ಕದ್ಕೊಂಡು ತಿಂದ್ರಲ್ಲ, ಯಾವುದೋ ಒಂದು ಕಾನೂನು ಹಾಕ್ಬಿಟ್ಟು. ರೈತರ ಜಾಗನೆಲ್ಲ ಹೊಡೆದ್ರಲ್ಲ, ಸಾವಿರಾರು ಎಕರೆ ಅವ್ರಿಗೆ ಬಿಟ್ಬಿಟ್ರಿ. 10 ಗುಂಟೆ ಜಾಗ ಇಲ್ವೇನ್ರಿ? ಯೋಗ್ಯತೆ ಇಲ್ವೇನ್ರಿ ಕನ್ನಡಿಗನಿಗೆ? ಆ ಹೊಟ್ಟೆ ಊರಿಗೆ ಇವತ್ತು ನಾವೆಲ್ಲ ಸೇರಿದ್ವಿ. ಇವತ್ತಿರೋ ಬೆಂಕಿ ವಾತಾವರಣದಲ್ಲಿ ಸದ್ಯಕ್ಕೇನು ತೀರ್ಮಾನ ತಗೊಳ್ಳೋದು ಬೇಡ ಅಂತೇಳಿ 1 ವಾರಕ್ಕೆ ತಳ್ಳಾಕಿದ್ದೀವಿ. ಒಂದು ಮಾತ್ರ ಸತ್ಯ, ಯಾವ ಕಾರಣಕ್ಕೂ ನಾವು ಯಾವುದೇ ಕಾನೂನಿಗೂ ಭಯಪಡಲ್ಲ. ಯಾವ ಕಾನೂನಿಗೆ? ಅನ್ಯಾಯದ ಕಾನೂನಿಗೆ ಭಯಪಡಲ್ಲ. ನ್ಯಾಯವಾದ ಕಾನೂನು ಭಯ ಪಡ್ತೀವಿ, ಬೆಲೆ ಕೊಡ್ತೀವಿ. ಆದ ಕಾರಣ ಕಾನೂನು ರೀತಿ ಏನು ಮಾಡಬೇಕು ಅದನ್ನು ಇನ್ನೊಂದು ವಾರದಲ್ಲಿ ನಾವೆಲ್ಲರೂ ತೀರ್ಮಾನಿಸಿ ಕರ್ನಾಟಕನ ಒಂದು ತಿರುಗಿ ನೋಡಬೇಕು. ಆ ಥರ ಒಂದು ದಿಟ್ಟ ಹೆಜ್ಜೆಯನ್ನು ಇಡ್ತೀವಿ. ತಾಯಿ ಚಾಮುಂಡೇಶ್ವರ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಬೇದಿನ ತುಂಬಿದ ನಮಸ್ಕಾರಗಳು. 8ನೇ ತಾರೀಕು ಆಗಸ್ಟು ವಿಷ್ಣುವರ್ಧನ್ ಅಭಿಮಾನಿಗಳಿಗೆ, ನಿಜವಾದ ಕನ್ನಡಿಗರಿಗೆ ಕರಾಳ ದಿನ. ಇಟ್ಸ್ ಎ ಬ್ಲಾಕ್ ಡೇ ಫಾರ್ ಈಚ್ ಆ್ಯಂಡ್ ಎವರಿ ಒನ್ ಆಫ್ ಡಾಕ್ಟರ್ ವಿಷ್ಣುವರ್ಧನ್ ಫ್ಯಾನ್ಸ್. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಸಹೋದರ ಊರಿಗೆ ಉಪಕಾರಿ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಕೆ. ಸುಬ್ರಹ್ಮಣ್ಯಂ ನಾಯ್ಡು ಎನ್ನುವ MJR ಮಣಿ ಮತ್ತು ಕನ್ನಡ ಹೋರಾಟಗಾರ. ನಮಸ್ಕಾರ.